ಚೇತನ್ ಅವರ ಹೆಸರು ಅಹಿಂಸಾ ಚೇತನ್ ಅಂತ ಕರೆಸ್ತಾರೆ. ಹೆಸರಲ್ಲೇ ತಪ್ಪಿದೆ ಅನಿಸ್ತು. ಮಾಡಿರೋಂಥ ವಿಷಯವೇ ಹಿಂಸೆ ಕೊಡುವಂಥದ್ದು. ಹಿಂಸೆ ಅಲ್ಲ, ಅದು ಹಿಂಸೆ ಕೊಡುವಂಥದ್ದು. ಯಾಕೆ ಬೇಕು ಇದು ಯಾಕೆ ಬೇಕು? ಈ ವಿಷಯ ನಿಮ್ಗೆ ಯಾಕೆ ಬೇಕು? ಏನು ಆ್ಯಕ್ಚುಲಿ ಪರ್ಪಸ್ ಏನು ನಿಮ್ಮದು? ನೀವು ವಿದ್ಯಾವಂತರಲ್ವಾ? ನಿಮ್ಮಂತೆ ವಿದ್ಯಾವಂತರು ಎಲ್ಲರೂ ಇರ್ತಾರೆ. ಈಗ ನಾನು ಕೇಳುವಂಥದ್ದು ಏನಾದರೂ ಕಾನ್ಸೆಪ್ಟ್ ಏನು ಅಂತ. ಈಗ ತಾವು ನೀಲಿ ಶಾಲನ್ನು ಹಾಕ್ಕೊಂಡು ನೊಂದಿರುವಂಥ ಅಥವಾ ದಲಿತರ ಬಗ್ಗೆ ಅವ್ರ ಪರವಾಗಿ ಮಾತಾಡುವಂಥ ವಿಷಯಗಳೆಲ್ಲವೂ ಒಪ್ಕೋತೀವಿ, ಖಂಡಿತ ಮನಸಾರ ಒಪ್ಕೊತೀವಿ, ತಪ್ಪೇ ಇಲ್ಲ. ಎಲ್ಲೋಪ್ಪ ಒಂದು ಕಡೆ ನೀವು ಬಹಳ ಒಬ್ಬ ಉತ್ತಮ ಜಾಗದಿಂದ ಬಂದರೂ ಕೂಡ ನೊಂದು ಅವರ ಶೋಷಿತರ ಬಗ್ಗೆ ತಾವು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋವಂಥದ್ದು ಆ್ಯಕ್ಚುಲಿ ಇಂಟೆಲಿಜೆಂಟ್ ಅಂತ ನಾವು. ಯಾಕೆಂದರೆ ಶೋಷಿತರವರು ದಲಿತರ ಬಗ್ಗೆ ನೀವು ಆಲೋಚನೆ ಮಾಡಿ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲೋ ಒಂದು ತಾರತಮ್ಯ ಆಗಿದೆ ಅನ್ನೋದ್ರ ಬಗ್ಗೆ ತಾವು ಥಿಂಕ್ ಮಾಡ್ತಿದ್ದೀರಲ್ಲ, ದಟ್ ಈಸ್ ಅ ಇಂಟೆಲಿಜೆನ್ಸ್. ವೆರಿ ಗುಡ್. ಬದಲಾವಣೆಯ ದಾರಿ ಆಗಿದ್ದೀರಿ, ವೆರಿ ಗುಡ್, ವಂಡರ್ಫುಲ್, ಖುಷಿ ಪಡೋಣ. ಆದರೆ ಆಲ್ ಆಫ್ ಸಡನ್ನು ಅದು ಫ್ಲೈಟಿಂಗ್ ಆರ್ದಾರ ಅಂಥದ್ದು ಪಕ್ಕದ ಕೆಳಗೆ ಬಂದ್ಬಿಡುತ್ತಂತೆ. ಯಾಕೆ ಆಲೋಚನೆ ಇಲ್ಲಿಗೋಯ್ತು? ಮೊದಲನೆಯ ತಪ್ಪು, ರಾಜ್ಕುಮಾರ್ ಯಾರು ಅಂತ ತಮಗೆ ಗೊತ್ತಿರುವಂಥದ್ದು ಏನು ದೊಡ್ಡದಲ್ಲ. ಅವರು ಇವತ್ತಿಲ್ಲ, ದೇವದಿನರಾಗಿದ್ದಾರೆ. ಅವರ ಸ್ಮಾರಕ ಬಗ್ಗೆ ಅಂದರೆ ಒಬ್ಬ ಯಾರೋ ವ್ಯಕ್ತಿ ನಿಧನ ಆದ ಮೇಲೆ ಆತನ ಸ್ಮಾರಕದ ಬಗ್ಗೆ ಮಾತಾಡುವಂಥದ್ದೇ ಮೊದಲನೇ ದೊಡ್ಡ ತಪ್ಪು. ಅಂಬೇಡ್ಕರ್ ಬಗ್ಗೆ ತಾವು ಮಾತಾಡುವಂಥವ್ರು, ಅವ್ರ ತತ್ವ ಸಿದ್ಧಾಂತಗಳನ್ನ ಬಗ್ಗೆ ತಿಳ್ಕೊಂಡಿರೋರು ಅಷ್ಟು ಸೂಕ್ಷ್ಮವಾದ ವಿಚಾರ ಗೊತ್ತಿಲ್ಲ. ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೂ ಕೂಡ ಯಾವಾಗಲೂ ತಮ್ಮ ವ್ಯತ್ಯಾಸವನ್ನು ತೋರಿಸ್ತಾ ಇರುವಂಥದ್ದು ಇತಿಹಾಸ. ಆಗ ಆದರೆ ಗಾಂಧಿ ಮತ್ತು ಅಂಬೇಡ್ಕರ್ ಯಾವತ್ತೂ ಕೂಡ ಒಬ್ಬನಾಗಿ ಜಗಳ ಆಡಿರಲಿಲ್ಲ, ಸ್ವಾರ್ಥ ಜಗಳ ಆಡಿರಲಿಲ್ಲ. ಇಬ್ಬರು ಸ್ವತಂತ್ರ ಹೋರಾಟಗಾರರು. ಏನು ಗಾಂಧಿ ಹಿಂಗೆ ಮಾಡ್ತಾರೆ, ಗಾಂಧಿ ಹಿಂಗೆ ಮಾಡ್ತಾರೆ ಅಂತಂದರೆ ಅಂಬೇಡ್ಕರ್ ಅವರು ಅಂತ ಇದ್ರು. ಆದರೆ ಯಾವತ್ತು ಗಾಂಧಿ ಅವರು ನಿಧನ ಆಗ್ತಾರೆ, ಶೂಟೌಟ್ ಆಗ್ತಾರೆ, ಅವತ್ತು ಅಂಬೇಡ್ಕರ್ ಅವರು ಕುಗ್ತಾರೆ. ಅಂದರೆ ನನ್ನ ಸಿದ್ಧಾಂತ ಅವ್ರ ಸಿದ್ಧಾಂತಗಳು ಬೇರೆ ಬೇರೆ ಆದ್ರೂ ಕೂಡ ಯಾರೊಬ್ಬ ವ್ಯಕ್ತಿ ನಿಧನ ಆಗಿದ್ದಾನೆ ಅಂತ ತಕ್ಷಣ ಕುಗ್ಗುವಂಥದ್ದು ಮನುಷ್ಯತ್ವ ಅಂಥದ್ರಲ್ಲಿ ತಾವು ಹೊರನಟರಿ ರಾಜ್ಕುಮಾರ್ ಅಲ್ಲಿಗೂ ಬರೋಣ. ಅವರ ಸ್ಮಾರಕ ಕೈಯಾಗ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀರಾ? ಯಾವುದೇ ನೈತಿಕತೆ ಇಲ್ಲ ಸರ್, ಯಾವುದೇ ನೈತಿಕತೆ ಇಲ್ಲ. ಅರ್ಥನೇ ಮಾಡ್ಕೊಂಡಿಲ್ಲ. ಹಾಗಾದರೆ ನೀವು ಶೋಷಿತರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೋದು, ಅದ್ರ ಬಗ್ಗೆಯಲ್ಲೇ ಅರ್ಥ ಮಾಡ್ಕೊಂಡಿರ್ಬೋದು, ಭಾಷಣಗಳನ್ನ ಚೆನ್ನಾಗಿ ಮಾಡ್ಬೋದು. ಬಟ್ ನೀವು ಬಂದ್ರಲ್ಲ, ನಮಗೆಲ್ರಿಗೂ ಗುರ್ತಾದ್ರಲ್ಲ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನೀವು. ಗೋಕಾಕ್ ಚಳವಳಿ ಕನ್ನಡದ ಪರ ಹೋರಾಟಗಾರ ರಾಜ್ಕುಮಾರ್, ನಟ ಬಿಡೋಣ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡಲ್ಲ ಅನ್ನೋವಂಥದ್ದು ಮಾಡಿದ್ದು ರಾಜ್ಕುಮಾರ್. ಸಿನಿಮಾನೂ ಅಷ್ಟೇ ಬೇರೆ ಭಾಷೆಯಲ್ಲಿ ಮಾಡಲ್ಲ. ಹೌದು. ಯಾವತ್ತು ಕರ್ನಾಟಕಕ್ಕೆ ತೊಂದರೆ ಆಗುತ್ತೋ, ಕನ್ನಡಕ್ಕೆ ತೊಂದರೆ ಆಗುತ್ತೋ ಬಂದು ನಿಂತ್ಕೊಂಡು ಮಾತಾಡುವಂಥದ್ದು ರಾಜ್ಕುಮಾರ್. ಯಾವತ್ತೂ ಯಾಗೂ ಕೂಡ ಏಕವಚನದಲ್ಲಿ ಸಹ ಕಲಾವಿದರಿಗೆ ಮಾತಾಡಿದಿರೋ ರೀತಿ ಒಳ್ಳೆಯ ಮೆಸೇಜನ್ನು ಸಿನಿಮಾ ಕೊಡುವಂಥದ್ದು ಮಾಡಿದ್ದು ರಾಜ್ಕುಮಾರ್. ಸಾಯೋವರೆಗೂ ತನ್ನ ತಂದೆಯನ್ನು ನೆನೆಸುತ್ತಾ ತಂದೆ ತಾಯಿಗಳನ್ನ ಪ್ರೀತಿಸೋದೇನು ಅಂತ ಹೇಳುವಂಥದ್ದು ಹೇಳ್ಕೊಟ್ಟಿದ್ದು ರಾಜ್ಕುಮಾರ್. ಇದು ರಾಜ್ಕುಮಾರ್. ಇದಕ್ಕಿಂತ ಹಲವಾರು ಇದ್ದಾವೆ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ರಾಜ್ಕುಮಾರ್ ಅವರನ್ನು ಅವ್ರ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ನ ನೋಡಿ ಬದಲಾಗಿರುವಂಥದ್ದು ಉದಾಹರಣೆಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಬಂಗಾರದ ಮನುಷ್ಯ, ನಮ್ಮ ತಾತಂದ್ರೆಲ್ಲ ಹೇಳೋರು. ಆ ಸಿನಿಮಾ ಬಂದಾಗ ಲೋಹಿತ್, ನಾವು ನಮ್ಮ ತಾತ ದೇಫೆದಾರೆ ಅದನ್ನ ಬಿಟ್ಟು ಊರಿಗೆ ಸೇರ್ಕೊಂಡ್ರಪ್ಪ, ವ್ಯವಸಾಯ ಮಾಡಿದ್ವಿ, ಸಿನಿಮಾ ನೋಡಿ. ಅಲ್ಲ ಚೇತನ್ ಅವರೇ, ತಮಗಿಷ್ಟು ಕಾಳಜಿ ಸಮಾಜದ ಮೇಲೆ ಇದ್ದಾಗ ತಾವು ಮೊದಲು ಒಪ್ಕೊಂಡಿದ್ದಂಥ ಸಿನಿಮಾ ಯಾವುದು ಸ್ವಾಮಿ? ಆ ದಿನಗಳು. ತಮ್ಮ ಅದರಲ್ಲಿ ಪಾತ್ರವೇನು? ಕೊಲೆ ಮಾಡುವಂಥದ್ದು ಅಲ್ವಾ? ನೀವು ಪೋರ್ಟ್ರೇಟ್ ಮಾಡಿದ್ರಿ, ಕೊಲೆ ಮಾಡುವಂಥದ್ದನ್ನು ಪೋರ್ಟ್ರೇಟ್ ಮಾಡಿದ್ರಿ. ನಿಮಗೆ ಸ್ಮಾರಕ ಸಿಗಲ್ಲ, ನಿಮಗೆ ಕೊಡಬೇಕಾಗಿಲ್ಲ. ನೀವು ಒಳ್ಳೆ ಮೆಸೇಜನ್ನು ಸಿನಿಮಾದಲ್ಲಿ ಕೊಡಲಿಲ್ಲ ಅಲ್ವರಾ? ರೈಟ್. ಅವ್ರ ವಾದನೆ ಅದು. ಅಂದರೆ ಅವರೊಬ್ಬರೇನ ಇಂಡಸ್ಟ್ರಿಯಲ್ಲಿ ಇದು ಮಾಡಿರೋದು, ಬೇರೆಯವರು ಇದೆಲ್ಲ ಅವ್ರಿಗೂ ಕೊಡಬೇಕು ಸರ್. ಬೇರೆಯವ್ರು ಯಾರ ಬಗ್ಗೆ ನಾವು ಯಾವುದೇ, ಈಗ ಆ ಸ್ಮಾರಕ ಇದೆಯಲ್ಲ, ಅದನ್ನು ರಾಜ್ಕುಮಾರ್ ಕುಟುಂಬದ ಹೆಸರಲ್ಲಿ ಖಾತಾ ಕೊಟ್ಟಿಲ್ಲ. ಏನು ಸ್ಮಾರಕ? ಇವಾಗ ಇಂದಿರಾ ಗಾಂಧಿಯವರು ಸ್ಮಾರಕ, ಗಾಂಧೀಜಿಯವ್ರ ಸ್ಮಾರಕ, ಅಂಬೇಡ್ಕರ್ ಅವ್ರ ಸ್ಮಾರಕ. ಪಬ್ಲಿಕ್ಸು ಯಾರು ಪೂಜಿಸ್ತಾರೋ ಅವರು ಅದನ್ನು ಹೋಗಿ ಪ್ರೀತಿಸಿ
ಎಲ್ಲ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೋ ಅಥವಾ ಸತ್ತಿದ್ದಿನಕ್ಕೋ ಅಥವಾ ಏನೋ ಖುಷಿಯಾಗಿದ್ದಕ್ಕೋ ಅವ್ರ ಹತ್ರ ಹೋಗಿ ಕೈ ಮುಗಿದು ಬರೋಕ್ಕೆ ಇರುವಂಥದ್ದು ಸ್ಮಾರಕ, ಗೌರವನ ಸೂಚಿಸುವಂಥದ್ದು. ಹಾಗೆ ಆ ಗೌರವನ ಸೂಚಿಸೋಕ್ಕೆ ನೀವು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅವ್ರನ್ನ ಸ್ಮಾರಕವನ್ನು ಮಾಡಿದರೆ ಆಯಿತು, ರಾಜ್ಕುಮಾರ್ ಕುಟುಂಬದವರೇ ಒಂದು ಗೋಡೆ ಕಟ್ಟಿ ಅವ್ರಿಗೆ ಸಾಕಷ್ಟಿದೆ, ಗಾಜನೂರಲ್ಲಿ ಸಾಕಷ್ಟಿದೆ, ಎಲ್ಲ ಕಡೆಯೂ ಇದೆ, ಅವ್ರು ಮಾಡ್ಕೋಬೋದಾಗಿತ್ತು. ನಾವು ಹೋಗಿ ಆ ಪ್ರೀತಿಯನ್ನು ವಿಶ್ವಾಸವನ್ನು ತೋರ್ಸೋಕ್ಕಾಗ್ತಿತ್ತಾ? ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ತೋರಿಸ್ತಾ ಇದ್ರು ಅಭಿಮಾನಿಗಳು, ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ರಿಸ್ಟ್ರಿಕ್ಷನ್ ಇರ್ತಿತ್ತು. ಹೌದು, ಪ್ರೈವೇಟ್ ಪ್ರಾಪರ್ಟಿ ಆಗ್ತಾಯಿತ್ತು. ಇವತ್ತು ಅವರು ಸಾರ್ವಜನಿಕ, ಅವರು ಹೇಳ್ತಿರಲ್ಲ ಸಾರ್ವಜನಿಕರ ಸ್ವತ್ತು, ಅವರು ಅರೇ ಆ ಸ್ವತ್ತು ನಮಗೆ ಬೇಕು. ಅಲ್ಲೇ ಪಕ್ಕದಲ್ಲಿ ಅಂಬರೀಷ್ ಅವ್ರದ್ದಿದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ರಿ, ಅವರನ್ನು ಅವ್ರು ಕೊಡೋ ಗೌರವ ಸಹ ಕಲಾವಿದರಿಗೆ ಅವ್ರ ವಿಧಿವಶ ಆದಮೇಲೆ ಗೊತ್ತಾಯಿತು ಸರ್, ಹೌದು, ಅವ್ರಿಗಿರೋ ಅಭಿಮಾನಿಗಳು ಏನು ಅಂತ. ಸರ್, ಗೋವಾದಲ್ಲಿ ಹೋಗಿದ್ದೀನಿ ನಾನು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದೀನಿ, ಅಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಹಾಕಿರೋದನ್ನ ನೋಡಿದ್ದೀನಿ ಸರ್. ಯಾವುದೋ ಪಾನಿಪುರಿ ಅಂಗಡಿಲಿ ಸರ್, ಅಲ್ಲಿ ನೋಡಿದ್ರೆ ಅಲ್ಲಿ ಹಾಕ್ಕೊಂಡಿರ್ತಾರೆ, ಯಾವುದೋ ಆಟೋ ಹಿಂದ್ಗಡೆ ಹಾಕ್ಕೊಂಡಿರ್ತಾರೆ. ಮೆಸೇಜಸ್. ರಾಜ್ಕುಮಾರ್ ಅವರು ಯಾವತ್ತೂ ಯಾರನ್ನೂ ದಿಕ್ಕು ತಪ್ಪಿಸಿಲ್ಲ ಅಭಿಮಾನಿಗಳನ್ನ. ಈ ಥರ ಕೆಟ್ಟ ಕೆಲಸವನ್ನು ಮಾಡಿದ್ರೆ ನಾನು ದುಡ್ಡು ಮಾಡ್ಬೋದು, ಯಾವುದೇ ಸಿನಿಮಾವನ್ನು ಮಾಡಿದ್ರೆ ನನಗೆ ಮುಖ್ಯಮಂತ್ರಿ ಚಂದ್ರು ಅವರು ನನ್ನ ಗುರುಗಳು, ಪೊಲಿಟಿಕಲ್ ಗುರುಗಳು. ಓಕೆ, ಅವ್ರ ಹತ್ರ ನಾನು ಯಾವಾಗಲೂ ಕತೆ ಕೇಳ್ತಾ ಇರ್ತೀನಿ. ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ಎಲ್ಲರ ಬಗ್ಗೆಯೂ, ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಎಲ್ಲರ ಬಗ್ಗೆಯೂ ಅಭಿಮಾನ ಇದೆ. ಅದು ರಾಜ್ಕುಮಾರ್ ಅವ್ರ ಬಗ್ಗೆ ಕತೆ ಹೇಳ್ತಾರೆ. ಎಲ್ಲೂ ಕೂಡ ಅವ್ರ ಕತೆ ಹೇಳ್ತಾ ಹೇಳೋದು, ಅಂಥ ಮನುಷ್ಯ ಸಿಗಲ್ಲ ಕಣಪ್ಪ, ಅಂಥ ವ್ಯಕ್ತಿ ಸಿಗಲ್ಲ ಕಣಪ್ಪ, ಅಂಥ ಮಹಾನ್ ವ್ಯಕ್ತಿ ಸಿಗಲ್ಲ ಕಣಪ್ಪ ರೋಹಿತ್. ರಾಜ್ಕುಮಾರ್ ಅವ್ರ ಜೊತೆ ಸಮಯ ಕಳೆಯೋದೇ ಕಣಪ್ಪ ಒಂಥರ. ಆಮೇಲೆ ಎಲ್ಲೇ ಏನೇ ನೋಡಿದ್ರು ನೋಡು, ಹುಷಾರು, ಜನ ನಿಮ್ಮನ್ನ ನೋಡಿ ಅದೇ ಥರ ಮಾಡಿಬಿಡ್ತಾರೆ, ನೀವು ಈ ಥರ ಎಲ್ಲ ಮಾಡಬಾರ್ದು ಅನ್ನೋಂಥ ಮಾತುಗಳನ್ನ ಹೇಳಿರ್ತಾರಂತೆ ಚಂದ್ರು ಸರ್ಗೆ, ಮುಖ್ಯಮಂತ್ರಿ ಚಂದ್ರು ಸರ್ಗೆ. ಅಂದರೆ ನಾನು ಮಾಡೋ ಥರ ಜನ ಮಾಡಿಬಿಡ್ತಾರೆ, ಎಲ್ಲಿ ಹಾಳಾಗೋಗ್ಬಿಡುತ್ತೆ ಅನ್ನೋವಂಥದ್ದು ಇಟ್ಕೊಂಡಿರೋದು ಗಮನದಲ್ಲಿ. ನಿಮಗೆ ಅಹಿಂಸಾ ಚೇತನವ್ರಿಗೆ ಆ ಗಮನ ಇದ್ದಿದ್ದರೆ, ಅದರ ನಟನೆ ಅಂತ ತಾವು ಮಾಡಿದರೆ, ಯಾಕೆ ಸ್ವಾಮಿ ನಿಮ್ಮ ಇದೇನು ಸಿನಿಮಾದಲ್ಲಿ ಪಾತ್ರವೇನು, ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಕತ್ಕೊಯ್ಯೋದೆ ಅಲ್ವಾ, ಅದನ್ನೇ ಅಲ್ವಾ ನಿಮ್ಮ ನೆನೆಸ್ಕೊಂಡ್ರೆ ಅದೇ ಬರೋದು ನಮಗೆ. ಹಾಗೆ ಎಲ್ಲೋ ಒಂದು ಕಡೆ ದಯವಿಟ್ಟು ಯಾರು ಪರವಾಗಿ ಹೋರಾಟ ಮಾಡ್ತಾಯಿದ್ದೀರೋ, ಸಮಾಜದಲ್ಲಿ ಏನೋ ಒಂದು ಇಟ್ಕೊಂಡಿದ್ರಲ್ಲ ತಾವು ಗುರಿನ, ಅವ್ರ ಕತ್ತನ್ನು ಕುಯ್ಬೇಡಿ. ಈ ರೀತಿಯಾಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿ. ಇವತ್ತು ಶೋಷಿತರ ಬಗ್ಗೆ, ದಲಿತ ಕುಟುಂಬಗಳಲ್ಲಿ, ಯಾವುದೇ ಒಂದು ಅಹಿಂದ ಕುಟುಂಬಗಳಲ್ಲಿ ರಾಜ್ಕುಮಾರ್ ಅವ್ರಿಗೆ ಯಾವುದೇ ಕ್ಯಾಸ್ಟ್ ಬೇರೆ ಇಲ್ಲ ಬಿಡಿ, ಯಾವ ರಿಲಿಜಿಯನ್ ಬೇರೆನೂ ಇಲ್ಲ. ಆದರೆ ಅವರನ್ನು ಎತ್ತಿ ಮುದ್ದಾಡಿ ಆಡಿಸಿರೋ ಅಂಥದ್ದೇ ಆ ವರ್ಗದ, ಶೋಷಿತ ವರ್ಗದ ಜನರು. ರಾಜ್ಕುಮಾರ್ ಅವ್ರು ಯಾರ ಮನೆ ನಾಟಿ ಕೊಡಿ ಸರ್, ಯಾರ ಮನೆ ಚೆನ್ನಾಗಿರುತ್ತೋ ಆ ಮನೆ ನುಗ್ಗೋರಂತೆ ಸರ್, ಯಾರೇನು ಗೊತ್ತೇ ಇಲ್ಲ, ಭೇದ ಭಾವನೆ ಇಲ್ಲ. ಸೊ ಹಾಗಾಗಿ ಭಾರಿ ದೊಡ್ಡ ತಪ್ಪನ್ನು ಎಸಗಿದ್ದಾರೆ ಇವರು. ಏನು ಮಾಡಬೇಕು ಅಂತಿದ್ದಾರೆ ಇವರು? ಎಲೆಕ್ಷನ್ ನಿಂತ್ಕೊಬೇಕಂತಿದ್ದೇನಪ್ಪ, ಏನು, ವಾಟ್ ಈಸ್ ಯುವರ್ ಉದ್ದೇಶ ಏನು, ಜೀವನದಲ್ಲಿ ಉದ್ದೇಶ ಏನು, ಒಂದು ಗುರಿ ಏನು? ಆಯಿತು ಹೋಗಲಿ, ದಲಿತರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ, ಏನು ಎಲೆಕ್ಷನ್ ನಿಂತ್ಕೊತಿದ್ದೀರಾ? ಇಲ್ಲ, ನಾನೇನು ನಿಂತ್ಕೊಳ್ಳಲ್ಲ. ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನೀವು ಗೆಲ್ಲಲ್ಲ ಅಂತ ನಿಮಗೂ ಗೊತ್ತು, ಅದಕ್ಕೆ ನೀವು ನಿಂತ್ಕೊತಾ ಇಲ್ಲ. ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಎಲ್ಲಿವರೆಗೂ ಪೊಲಿಟಿಕಲ್ ಪವರ್ ಸಿಗಲೋ ವ್ಯಕ್ತಿಗೆ, ಅಲ್ಲಿವರೆಗೂ ಈ ಸಮಾಜದಲ್ಲಿ ಯಾರೂ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ. ಹಾಗಾದರೆ ತಾವು ಇಷ್ಟೊಂದು ಬಗ್ಗೆ ಹೋರಾಟವನ್ನು ಮಾಡ್ತೀರಿ, ನಿಮಗೆ ಅಂಬೇಡ್ಕರ್ ಬಗ್ಗೆ ಎಲ್ಲ ಓದಿ ತಿಳ್ಕೊಂಡಿದ್ದೀರಿ, ಯಾಕೆ ತಾವು ಎಲೆಕ್ಷನ್ಸ್ಗೆ ಬರೋಲ್ಲ? ಯಾಕಂದರೆ ಯು ನೋ ವೆರಿ ವೆಲ್ ದಟ್ ಯು ವಿಲ್ ನಾಟ್ ವಿನ್. ಈಗಂತೂ ಮುಗಿದು ಬಿಡಿ, ಠೇವಣಿನೂ ಸಿಗಲ್ಲ. ಯಾವಾಗ ನೀವು ಎಮೋಷನ್ಸ್ನ ಟಚ್ ಮಾಡಿದ್ರಿ, ಜನರಿಗೆ ಎಮೋಷನ್ಸ್ನ ಚೆಕ್ ಮಾಡಿದ್ರಿ. ಸರ್, ಇವತ್ತು ಯಾರೋ ಒಬ್ಬ ತಂದೆ ತಾಯಿ ಬಗ್ಗೆ ಆ ಜಮೀನಿನಲ್ಲಿ ಅವರ ಅಪ್ಪನ ಸಮಾಧಿದು BD ಅಕ್ವೈರ್ ಮಾಡ್ಕೊತಾ ಇದೆ ಅಂತ ಹೇಳಿದಾಗ ಎಮೋಷನ್, ಅದ್ರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ಬೇಕು ಅಂದಾಗ, ಅದಕ್ಕೆ ಅಲ್ಲೇ ಹಾಕಬೇಕಾಗಿತ್ತಾ ನಿಮ್ಮ ಅಪ್ಪನ ಮೇಲ್ನೊಳಗೇನೆ ಬೇರೆ ಕಡೆ ಹಾಕೋದಾಯ್ತು ಅಂತ ಹೇಳಿದಾಗ ದಟ್ ಈಸ್ ಎಮೋಷನ್. ಹಾಗೆ ನಿಮಗೆ ಗೊತ್ತಿದೆ, ರಾಜ್ಕುಮಾರ್ ಅವ್ರನ್ನ ಸಾಕಷ್ಟು ಜನ ಕರ್ನಾಟಕದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಆ ಕುಟುಂಬನೇ ಸರ್, ಸಿನಿಮಾ ಕಲಾವಿದ ಅಂದರೆ ಆ ಕುಟುಂಬನೇ ನಮಗೆ. ಅವರಿಂದ ನಾವೇನು ತಿಂದಿಲ್ಲ, ಅವರೇ ನಮ್ಗೆ ಊಟ ಹಾಕಿಲ್ಲ, ಬಟ್ ಅವ್ರು ಹೇಳ್ಕೊಟ್ಟಿರೋ ಸಿದ್ಧಾಂತಗಳು ಆಟೋಮೆಟಿಕ್ಕಾಗಿ ಪ್ರೀತಿಸ್ತೀವಿ. ಬೇರೆಯವ್ರನ್ನ ದ್ವೇಷಿಸಬಾರ್ದು, ನಾವು ಅಲ್ಲೇ ಗೊತ್ತಿರೋದು. ಯಾವುದೇ ಮೂಡಲ್ಲಿದ್ದರೂ ಪ್ರೀತಿಯಿಂದ ಮಾತಾಡೋದು. ಸರಿ, ಒಂದು ಗ್ಲಾಸ್ ನೀರು ಕೊಡು,
ಇದೆಲ್ಲ ಅವ್ರು ಹೇಳ್ಕೊಟ್ರೋದು.